ಎಲ್ಲರಿಗೂ ನಮಸ್ಕಾರ. ತುಂಬ ವೇದಿಕೆಗಳಲ್ಲಿ ಸುಮಾರು ವಿಷಯಗಳು ಮಾತಾಡಿದ್ದೀವಿ. ಈಗ ಆಲ್ರೆಡಿ ಎಲ್ಲ ಮಾತಾಡಿದ್ದಾರೆ, ತುಂಬ ಮಾತಾಡೋಕ್ಕೆ ಹೋಗಲ್ಲ. ಒಂದೇ ಒಂದು ವಿಷಯ ಏನಂತಂದರೆ ಅದೇ ಎಲ್ಲ ಕೇಳ್ಬೋದು. ಅಂದರೆ ಎಲ್ಲರೂ ಏನಪ್ಪ 8 ವರ್ಷ 9 ವರ್ಷ ಬರೀ ಅದನ್ನೇ ಹೇಳ್ತಿರಲ್ಲ, ಏನು ಮಾಡಿಬಿಟ್ಟಿದ್ದೀರಾ ನೀವು ಅಷ್ಟು ವರ್ಷದಲ್ಲಿ? ಏನು ಅಂದರೆ ತುಂಬ ಕಡಿಮೆ ಸಮಯದಲ್ಲಿ ಎಂತೆಂಥ ಅದ್ಭುತಗಳು ಫಿಲಮ್ಗಳು ಏನೇನೋ ಎಲ್ಲ ಮಾಡಿದ್ದಾರೆ. ನೀವೇನು ಇಷ್ಟು ವರ್ಷದಿಂದ ಏನು ಮಾಡಿದ್ದೀರಾ ಅಂತ ಕೇಳ್ಬೋದು. ನಾನು ಅದನ್ನು ನಾವೇನು ತುಂಬ ದೊಡ್ಡ ಅದ್ಭುತವಾಗಿ ಏನೋ ಒಂದು ಸಾಧನೆ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಲ್ಲ. ಬಟ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಇಂಡಸ್ಟ್ರಿನಲ್ಲಿ 100 ಸಿನಿಮಾಗಳು ಶುರು ಆಗುತ್ತೆ, ಎಲ್ಲ ನಿಂತೋಗುತ್ತೆ. ಈ ಥರದ್ದು ಪ್ರತಿ ವರ್ಷನೂ ಆಗುತ್ತೆ. ಎಷ್ಟೋ ಸ್ಕ್ರಿಪ್ಟ್ ಹಂತದಲ್ಲೇ ನಿಂತೋಗುತ್ತೆ, ಎಷ್ಟೊಂದು ಶೂಟಿಂಗ್ ಆದಮೇಲೆ ರಿಲೀಸೇ ಆಗಲ್ಲ, ಅರ್ಧ ಶೂಟಿಂಗಲ್ಲಿ ನಿಂತೋಗುತ್ತೆ. ಈ ಥರದ್ದೆಲ್ಲ ನೋಡ್ತಾನೆ ಇರ್ತೀವಿ. ಆದರೆ ಒಂದು ಸ್ಕ್ರಿಪ್ಟು ಏನಕ್ಕೆ ಇಷ್ಟು ವರ್ಷ ನಿಂತ್ಕೊಳ್ಳುತ್ತೆ, ಯಾಕೆ ಇಷ್ಟು ವರ್ಷ ಅದು ಯಾರೋ ನಿಂತೋಗಿರೋ ಫಿಲಮ್ನ ಪ್ರೊಡ್ಯೂಸ್ ಮಾಡ್ತಾರೆ ಲಹರಿ ಸಂಸ್ಥೆಯವರು, ಯಾಕೆ ವಿನಯ್ ಸರು ಅಷ್ಟೊಂದು ಪ್ರಾಜೆಕ್ಟ್ಗಳು ಮಾಡ್ತಾ ಇದ್ರು, ಈ ಫಿಲಮ್ ಜೊತೆ ಅಷ್ಟು ಸ್ಟ್ರಾಂಗ್ ಆಗಿ ಅಷ್ಟೊಂದು ಟೈಮ್ ಕೊಟ್ಟು ನಿಂತ್ಕೋತಾರೆ, ಯಾಕೆ ಎಲ್ಲ ಟೆಕ್ನಿಷಿಯನ್ಸ್ಗಳು ಚಂದ್ರು ಹಿಂದೆ ನಿಂತ್ಕೋತಾರೆ? ಖಂಡಿತ ಏನೋ ಒಂದು ರೀಸನ್ ಇದ್ದೇ ಇದೆ. ಆ ರೀಸನ್ನು ನಿಮಗೆ ಇಲ್ಲೆಲ್ಲ ಕಾಣಿಸ್ದೇ ಇರ್ಬೋದು, ಸಿನಿಮಾದಲ್ಲಿ ಖಂಡಿತ ಕಾಣಿಸುತ್ತೆ. ಚಂದ್ರು ಅವರು ತುಂಬಾ ಗಟ್ಟಿಯಾಗಿ ನಾನು ಏನೋ ಒಂದು ಹೇಳಬೇಕು, ನನ್ನ ಹತ್ರ ಒಂದು ಸ್ಟ್ರಾಂಗ್ ಆದ ವಿಷಯ ಇದೆ, ಒಂದು ಕತೆ ಇದೆ, ನಾನು ಹೇಳಬೇಕು ಅಂತ ತುಂಬಾ ಹಠ ಮಾಡಿ ಅವರು ನಮಗೆ ಹೇಳಿದಾಗ ನಾವು ಅವ್ರ ಮುಂದೆ ನಿಂತ್ಕೊಂಡು ಇಡೀ ಕರ್ನಾಟಕದ ಜನತೆಗೆ ಹೇಳಬೇಕು ಅಂತಂದ್ರು ನಾವೆಲ್ಲ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ದೀವಿ. ಆ ಥರದೊಂದು ವಿಷಯ ಖಂಡಿತ ನಿಮಗೆ ಸಿನಿಮಾ ಅಂದರೆ ಎಷ್ಟೊಂದು ನಾನು ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಎಷ್ಟೊಂದು ಸಿನಿಮಾಗಳು ಕತೆಗಳು ಅಲ್ಲಲ್ಲೇ ನಶಿಸೋಗುತ್ತೆ. ಬಟ್ ಇದು ಇಲ್ಲಿ ತನಕ ಉಳ್ಕೊಂಬಂದಿದೆ ಅಂತಂದರೆ ಸಿನಿಮಾ ಸ್ಕ್ರೀನಲ್ಲಿ ಮತ್ತು ಕನ್ನಡ ಇಂಡಸ್ಟ್ರಿನಲ್ಲಿ ದೊಡ್ಡ ಹಿಟ್ ಆಗಿ ಇದು ಉಳ್ಕೊಳ್ಳುತ್ತೆ. ಆ ಕಾನ್ಫಿಡೆನ್ಸ್ ನನಗೆ. ಥ್ಯಾಂಕ್ ಯು.